ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಡಿಸೆಂಬರ್ 1 ಮತ್ತು 2ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಮುಲ್ಲಪೆರಿಯರ್ ವಾಟರ್ ಲೆಟ್ ಔಟ್ ವಿತೌಟ್ ವಾರ್ನಿಂಗ್ ಅನ್ನುವಂಥದ್ದು. ಮುಲ್ಲಪೆರಿಯರ್ ಡ್ಯಾಂನಲ್ಲಿನ ನೀರನ್ನ ಯಾವುದೇ ವಾರ್ನಿಂಗ್ ಅನ್ನ ನೀಡದೆ ಹೊರಬಿಡಲಾಗಿದೆ ಅಂತ ಹೇಳಿ ಕೇರಳ ಇಲ್ಲಿ ಅರ್ಲಿ ಮಾರ್ನಿಂಗ್ ಪ್ರೊಟೆಸ್ಟ್ ಮಾಡ್ತಾ ಇದೆ ಈ ಡ್ಯಾಂನಿಂದ ವಾಟರ್ ರಿಲೀಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಕಳೆದ ಒಂದು ತಿಂಗಳಿಂದ ಮುಲ್ಲಪೆರಿಯರ್ ಡ್ಯಾಂನ ಬಗ್ಗೆ ಒಂದಷ್ಟು ವಿಚಾರಗಳು ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ನಾವು ಕಾಣ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಮುಲ್ಲಪೆರಿಯರ್ ಡ್ಯಾಂನ ಬಗ್ಗೆ ವಿಸ್ತೃತವಾಗಿ ಮತ್ತು ಯಾತಕ್ಕಾಗಿ ಈ ಕೇರಳ ಮತ್ತು ತಮಿಳುನಾಡಿನ ನಡುವೆ ಘರ್ಷಣೆ ನಡೀತಾ ಇದೆ ಈ ಡ್ಯಾಂನ ವಿಚಾರದಲ್ಲಿ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಇದನ್ನ ನಾವು GS ಪೇಪರ್ 2 ನ ಅಡಿಯಲ್ಲಿ ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ವೇರಿಯಸ್ ಆರ್ಗನ್ಸ್, ಡಿಸ್ಪ್ಯೂಟ್ ರಿಡ್ರೆಸಲ್ ಮೆಕ್ಯಾನಿಸಮ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಮುಲ್ಲಪೆರಿಯರ್ ಡ್ಯಾಮ್ ಅಂದಾಕ್ಷಣ ಇದು ಎಲ್ಲಿದೆ ಅನ್ನುವಂಥದ್ದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಇದು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿದೆ. ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿರ್ತಕ್ಕಂಥ ಮುಲ್ಲಪೆರಿಯರ್ ಡ್ಯಾಮ್ ಅನ್ನ ಯಾರು ಆಪರೇಟ್ ಮಾಡ್ತಾರೆ ಅಂತ ಅಂದ್ರೆ ತಮಿಳುನಾಡು. ಇದು ಹೇಗೆ ಸಾಧ್ಯ? ಕೇರಳದಲ್ಲಿರ್ತಕ್ಕಂಥ ಡ್ಯಾಮ್ ಅನ್ನ ತಮಿಳುನಾಡಿನವ್ರು ಯಾಕೆ ಆಪರೇಟ್ ಮಾಡ್ತಾರೆ ಅಂತ ಅಂದ್ರೆ 1886ರಲ್ಲಿ ಒಂದು ಲೀಸ್ ಇಂಡೆಂಚರ್ ಅನ್ನ ಪೆರಿಯಾರ್ ಲೇಕ್ ಲೀಸ್ ಅಗ್ರಿಮೆಂಟ್ ಅಂತ ಕೂಡ ಇದನ್ನ ಕರೀತಾರೆ. ಇದನ್ನ ಕೇರಳದ ಮಹಾರಾಜ ಆಫ್ ಟ್ರಾವಂಕೋರ್ ಮತ್ತು ಆಗಿನ ಬ್ರಿಟಿಷ್ ಸರ್ಕಾರದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಇವರ ನಡುವೆ ಈ ಒಂದು ಲೀಸ್ ಅಗ್ರಿಮೆಂಟ್ ಅನ್ನುವಂಥದ್ದು ಸಹಿ ಹಾಕಲಾಗುತ್ತೆ 1886ರಲ್ಲಿ. ಇದನ್ನ ಮುಂದಿನ 999 ವರ್ಷಗಳ ಕಾಲ ಇದು ಜಾರಿಯಲ್ಲಿರುತ್ತೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ತರ್ತಾರೆ. ಇದರ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ತಮಿಳುನಾಡಿನ ಮದುರೈ ಪ್ರಾಂತ್ಯದಲ್ಲಿ, ಮದ್ರಾಸ್ ಪ್ರಾಂತ್ಯದ ಮದುರೈ ರೀಜನ್ ಅಲ್ಲಿ ಅರಿಡ್ ರೀಜನ್ ಅಂತ ಏನಿತ್ತು, ಅಲ್ಲಿ ಹೆಚ್ಚಿನದಾಗಿ ಮಳೆ ಆಗ್ತಿರ್ಲಿಲ್ಲ, ಅಂಥ ಜಾಗಕ್ಕೆ ನೀರನ್ನ ನೀಡುವಂಥದ್ದು ಮತ್ತು ಅಲ್ಲಿನ ವ್ಯವಸಾಯಕ್ಕೆ ಮತ್ತು ಕುಡಿಯುವ ನೀರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಇದರ ಒಂದು ಉದ್ದೇಶ ಆಗಿತ್ತು. ಇದರ ಹೆಸರು ಮುಲ್ಲಾ ಪೆರಿಯರ್ ಅಂತ ಯಾಕಿದೆ ಅಂತ ಅಂದ್ರೆ ಮುಲ್ಲಯಾರ್ ಮತ್ತು ಪೆರಿಯಾರ್ ಎರಡೂ ನದಿಗಳ ಕನ್ಫ್ಲೂಯೆನ್ಸ್ ನಲ್ಲಿ ಈ ಒಂದು ಮುಲ್ಲಪೆರಿಯರ್ ಡ್ಯಾಮ್ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಮುಲ್ಲಪೆರಿಯರ್ ಅನ್ನುವಂತ ಹೆಸರನ್ನ ಇಡ್ಲಾಗಿರ್ತಕ್ಕಂಥದ್ದು. ಈ ಡ್ಯಾಮ್ ಅನ್ನ ಕಟ್ಟುವುದರ ಮುಖಾಂತರವಾಗಿ ಫ್ಲೋ ಈ ನದಿಗಳ ನೀರು ಅನ್ನುವಂತರ ಫ್ಲೋ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಅರೇಬಿಯನ್ ಸೀನ ಕಡೆ ಇದೆ. ಆದ್ರೆ ಅದನ್ನ ಬೇ ಆಫ್ ಬೆಂಗಾಲ್ನ ಕಡೆಗೆ ಈ ಫ್ಲೋ ಅನ್ನ ರೀಡೈರೆಕ್ಟ್ ಮಾಡಲಾಗಿದೆ ಈ ಡ್ಯಾಮ್ನ ಮುಖಾಂತರವಾಗಿ. ಇದು ಮದುರೈ ಪ್ರಾಂತ್ಯಕ್ಕೆ ಅಂದ್ರೆ ಮದ್ರಾಸ್ ಪ್ರಾಂತ್ಯದ ಮದುರೈ ರೀಜನ್ಸ್ಗೆ ನೀರನ್ನ ಹಂಚೋದಕ್ಕೆ ನೆರವಾಗುವಂತ ಒಂದು ಡ್ಯಾಮ್ ಆಗಿರ್ತಕ್ಕಂಥದ್ದು. 100 ವರ್ಷಕ್ಕೂ ಹಳೆಯದಾದಂತ ಈ ಡ್ಯಾಮ್ ಕಟ್ಟದಂತ ದಿನದಿಂದ ಅಲ್ಲಿ 152 ಫೀಟ್ನಷ್ಟು ನೀರನ್ನ ಶೇಖರಣೆ ಮಾಡಲಾಗ್ತಾ ಇತ್ತು. ಆದ್ರೆ ಡ್ಯಾಮ್ ಸೇಫ್ಟಿಯ ಬಗ್ಗೆ ಒಂದಷ್ಟು ಕನ್ಸರ್ನ್ಸ್ ಅನ್ನ ಕೇರಳ ವ್ಯಕ್ತಪಡಿಸುತ್ತೆ 1979ರಲ್ಲಿ. ಆ ಸಂದರ್ಭದಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು 152 ಫೀಟ್ನಿಂದ ಈ ನೀರಿನ ಶೇಖರಣೆ ಮಟ್ಟವನ್ನ 136 ಫೀಟಿಗೆ ಇಳಿಕೆ ಮಾಡಬೇಕು ಅನ್ನುವಂತ ಒಂದು ತೀರ್ಪನ್ನ ಹೊರತರುತ್ತೆ. ಆ ಸೆಂಟ್ರಲ್ ವಾಟರ್ ಕಮಿಷನ್ನಿನ ಈ ಒಂದು ಆರ್ಡರ್ನ ವಿರುದ್ಧವಾಗಿ ತಮಿಳುನಾಡು ಅನ್ನುವಂಥದ್ದು ಕೋರ್ಟಿನ ಮೊರೆ ಹೋದಂತ ಸಂದರ್ಭದಲ್ಲಿ 2000ನೇ ಇಸ್ವಿಯಲ್ಲಿ ಎಕ್ಸ್ಪರ್ಟ್ ಕಮಿಟಿ ಅನ್ನುವಂಥದ್ದು ಈ 136 ಫೀಟನ್ನ 142 ಫೀಟ್ಗೆ ಅಂತ ಹೇಳಿ ಅದನ್ನ ಏರಿಸುತ್ತೆ. ಹಾಗಿದ್ದು ಕೂಡ ಕೇರಳ ಅನ್ನುವಂಥದ್ದು ಈ 142ರ ಬದಲು 136 ಫೀಟ್ಗೆ ಲಿಮಿಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಕೇರಳದಲ್ಲಿ ವಾಸಿಸುವಂತ ಹಲವಾರು ಜನರಿಗೆ ಈ ಒಂದು ಡ್ಯಾಮ್ನಿಂದಾಗಿ ತೊಡಕಾಗುತ್ತೆ ಅನ್ನುವಂಥದ್ದನ್ನ ಕೇರಳ ಅವತ್ತಿನಿಂದಲೂ ಕೂಡ ಕೇಳ್ತಾ ಇರತಕ್ಕಂಥದ್ದು. 2018ರಲ್ಲಿ ಕೇರಳ ರಾಜ್ಯ ಪ್ರವಾಹವನ್ನೇ ಕಾಣಬೇಕಾಗಿ ಬಂತು. ಆಗ ಕೂಡ ಕೇರಳ ಅಟ್ಲೀಸ್ಟ್ ಈ ವಾಟರ್ ಲೆವೆಲ್ ಅನ್ನ 139 ಫೀಟಿಗೆ ಅಂತ ಹೇಳಿ ಫಿಕ್ಸ್ ಮಾಡಲೇಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನ ಕೇಳುತ್ತೆ. ಯಾಕೆ ಅಂತಂದ್ರೆ ಈ ಒಂದು 152 ಫೀಟ್ ಆಗಲಿ ಅಥವಾ 142 ಫೀಟ್ ಆಗಲಿ ಇಷ್ಟು ಹೆಚ್ಚಿನ ಮಟ್ಟಿನ ನೀರಿನ ಸಂಗ್ರಹಣೆಯನ್ನ ಮಾಡೋದ್ರಿಂದಾಗಿ ಅಲ್ಲಿ ವಾಸಿಸ್ತಿರ್ತಕ್ಕಂಥ 50 ಲಕ್ಷ ಕೇರಳದ ಮಂದಿಗೆ ಅವರ ಒಂದು ಜೀವನ ಅನ್ನುವಂಥದ್ದು ಡೇಂಜರ್ನಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ಇವರು ಕೇಳ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ತಮಿಳುನಾಡು ಸುಪ್ರೀಂ ಕೋರ್ಟಿನ 2006ರ ಜಡ್ಜ್ಮೆಂಟ್, 2014ರ ಜಡ್ಜ್ಮೆಂಟ್ ಇವೆಲ್ಲವೂ ಕೂಡ 142 ಫೀಟಿಗೆ ಇಲ್ಲಿನ ವಾಟರ್ ಅನ್ನ ರಿಸರ್ವ್ ಮಾಡಿರ್ತಕ್ಕಂಥದ್ದನ್ನ ಸೈಟ್ ಮಾಡ್ತಾ ಇದುವರೆಗೂ ಕೂಡ 142 ಫೀಟ್ನಷ್ಟು ವಾಟರ್ ಅನ್ನ ಈ ಮುಲ್ಲಪೆರಿಯರ್ ಡ್ಯಾಮ್ನಲ್ಲಿ ತಮಿಳುನಾಡು ಅನ್ನುವಂಥದ್ದು ಶೇಖರಣೆ ಮಾಡ್ತಾ ಇದೆ. 2014ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪರ್ಮನೆಂಟ್ ಸೂಪರ್ವೈಸರಿ ಕಮಿಟಿಯನ್ನ ಈ ಮುಲ್ಲಪೆರಿಯರ್ ಡ್ಯಾಮ್ಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಕನ್ಸರ್ನ್ಸ್ ಇದ್ರೂ ಕೂಡ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಸೆಟಪ್ ಮಾಡಿರ್ತಕ್ಕಂಥದ್ದು. ಈ ಡ್ಯಾಮ್ ಅನ್ನುವಂಥದ್ದು ತಮಿಳುನಾಡು ಮತ್ತು ಕೇರಳದ ನಡುವೆ ಸೋರ್ಸ್ ಆಫ್ ಫ್ರಿಕ್ಷನ್ ಆಗಿದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ. ಕೋರ್ಟ್ ಕೂಡ ಎರಡೂ ರಾಜ್ಯದ ಅಫಿಷಿಯಲ್ಸ್ಗಳಿಗೆ ಮತ್ತು ಪೊಲಿಟಿಷಿಯನ್ಸ್ಗಳಿಗೆ ತಿಳಿಸಿರ್ತಕ್ಕಂಥದ್ದು ಇದು ಪೊಲಿಟಿಕ್ಸ್ ಅನ್ನ ಮಾಡುವಂತ ಸ್ಥಳ ಅಲ್ಲ ಅಥವಾ ಆ ವಿಚಾರ ಅಲ್ಲ. ಹಾಗಾಗಿ ಎರಡೂ ರಾಜ್ಯಗಳು ಕೂಡ ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಫಿಷಿಯಲ್ಸ್ಗಳಿಗೆ ಮತ್ತು ಪೊಲಿಟಿಷಿಯನ್ಸ್ಗಳಿಗೆ ತಿಳಿಸಿರ್ತಕ್ಕಂಥದ್ದು. ತಮಿಳುನಾಡು ತಿಳಿಸ್ತಾ ಇದೆ ಎಲ್ಲ ಸಾಕಷ್ಟು ಮೆಷರ್ಸ್ಗಳನ್ನ ತಮಿಳುನಾಡು ತಗೊಳ್ತಾ ಇದೆ. ಆದ್ರೆ ಕೇರಳ ಸರ್ಕಾರ ಅನ್ನುವಂಥದ್ದು ನೀರಿನ ಲೆವೆಲ್ ಅನ್ನ ಈ ರಿಸರ್ವಾಯರ್ ನಲ್ಲಿ ಹೆಚ್ಚುಗೊಳಿಸೋದಕ್ಕೆ ಯಾವುದೇ ರೀತಿಯ ಒಂದು ಅಟೆಂಪ್ಟ್ ಅನ್ನ ತಮಿಳುನಾಡು ಮಾಡೋದನ್ನ ಬ್ಲಾಕ್ ಮಾಡ್ತಾ ಇದೆ ಕೇರಳ ಸರ್ಕಾರ. ಇದರಿಂದ
ಇದರಿಂದಾಗಿ ಮದುರೈ ಪ್ರಾಂತ್ಯದ ರೈತರಿಗೆ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ತಮಿಳುನಾಡು ತಿಳಿಸುವಂಥದ್ದು. ಆದ್ರೆ ಕೇರಳ ತಿಳಿಸುವಂತೆ ಕೇರಳದ ಭೀತಿ ಏನು ಅಂತ ಅಂದ್ರೆ ಇಡುಕ್ಕಿ ಜಿಲ್ಲೆ ಅರ್ಥಕ್ವೇಕ್ ಪ್ರೋನ್ ಆಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಭಾರತದಲ್ಲಿ ಅರ್ಥಕ್ವೇಕಿಗೆ ಅಂತ ಹೇಳಿ ಬೇರೆ ಬೇರೆ ಝೋನ್ಸ್ ಗಳನ್ನ ಏನ್ ಮಾಡ್ತಾರೆ, ಅರ್ಥಕ್ವೇಕ್ ಪ್ರೋನ್ ಝೋನ್ಸ್ ಗಳಂತ ಹೇಳಿ, ಅದರಲ್ಲಿ ಥರ್ಡ್ ಝೋನ್ ನಲ್ಲಿ ಅಂದ್ರೆ ಹೈಯರ್ ಚಾನ್ಸಸ್ ಇದೆ ಇಲ್ಲಿ ಭೂಕಂಪ ಆಗೋದಕ್ಕೆ. ಆ ಒಂದು ಝೋನ್ ನಲ್ಲಿ ಬರುತ್ತೆ ಇಡುಕ್ಕಿ ಪ್ರದೇಶ. ಹಾಗಾಗಿ ಈ ಅರ್ಥಕ್ವೇಕ್ ಪ್ರೋನ್ ಆಗಿರ್ತಕ್ಕಂಥ ಇಡುಕ್ಕಿ ಡಿಸ್ಟ್ರಿಕ್ಟ್ ನಲ್ಲಿ ಯಾರೆಲ್ಲ ಈ ಒಂದು ಡ್ಯಾಮ್ ನ ಡೌನ್ ಸ್ಟ್ರೀಮ್ ನಲ್ಲಿ ಜೀವಿಸ್ತಾ ಇದ್ದಾರೆ ಅವರ ಜೀವನಕ್ಕೆ ಸಾಕಷ್ಟು ಹಾನಿಯಾಗುತ್ತೆ. ಈ ಡ್ಯಾಮ್ ನ ಒಂದು ನೀರಿನ ಮಟ್ಟವನ್ನ, ಶೇಖರಣೆಯ ಮಟ್ಟವನ್ನ ಹೆಚ್ಚುಗೊಳಿಸಿದಾಗ, ಒಮ್ಮೆಗೆ ಆ ನೀರು ಅನ್ನುವಂಥದ್ದು ಅಲ್ಲಿಂದ ಆಚೆ ಬಿಟ್ಟಾಗ, ಈ ಎಲ್ಲ ಕಾರಣಗಳಿಂದಾಗಿ ಕೇರಳ ಅನ್ನುವಂಥದ್ದು ಇದನ್ನ ಅಪೋಸಿಷನ್ ಮಾಡ್ತಾನೆ ಇರ್ತಕ್ಕಂಥದ್ದು. ಹಾಗಾಗಿ ಎರಡು ರಾಜ್ಯಗಳ ನಡುವೆ ಘರ್ಷಣೆ ಅನ್ನುವಂಥದ್ದು ನಡೀತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಕೇರಳ ಇರಿಗೇಷನ್ ಅಂಡ್ ವಾಟರ್ ಕನ್ಸರ್ವೇಷನ್ ಆಕ್ಟ್ ಅನ್ನ ಕೇರಳ ಜಾರಿಗೆ ತಂದಿತ್ತು, ಈ ಒಂದು ನೀರಿನ ಮಟ್ಟವನ್ನ 136 ಫೀಟಿಗೆ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಅಂತ ಹೇಳಿ. ಆದ್ರೆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಮತ್ತೊಂದು ಕಮಿಟಿಯನ್ನ ಸೆಟಪ್ ಮಾಡಿ ಈ ಆಕ್ಟ್ ಅನ್ನುವಂಥದ್ದು ಅಪ್ಲಿಕಬಲ್ ಆಗೋದಿಲ್ಲ ಅನ್ನುವಂಥದ್ದನ್ನ ತಿಳಿಸಿ 136 ಅನ್ನುವಂಥದ್ದನ್ನ ತೆಗೆದುಹಾಕಿ 142 ಫೀಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ 2014ರಲ್ಲಿ ಆರ್ಡರ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮುಲ್ಲಪೆರಿಯಾರ್ ಡ್ಯಾಮ್ ಅನ್ನುವಂಥದ್ದು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿದೆ. ಆದ್ರೆ ತಮಿಳುನಾಡು ಇದರ ಉಪಯೋಗವನ್ನ ಪಡ್ಕೊಳ್ತಾ ಇದೆ. 1886ರಲ್ಲಿ ಇದರ ಒಂದು ಲೀಸ್ ಅಗ್ರಿಮೆಂಟಿಗೆ ಬ್ರಿಟಿಷ್ ಸರ್ಕಾರ ಮತ್ತು ಮಹಾರಾಜ ಆಫ್ ತ್ರವಂಕೂರ್ ಅವರು ಸಹಿ ಹಾಕಲಾಗಿತ್ತು. 999 ವರ್ಷಗಳಿಗೆ ಈ ಲೀಸ್ ಅಗ್ರಿಮೆಂಟ್ ಅನ್ನುವಂಥದ್ದು ವ್ಯಾಲಿಡ್ ಆಗಿರುತ್ತೆ. ಇದರಿಂದಾಗಿ ಮದುರೈ ಪ್ರಾಂತ್ಯದ ರೈತರಿಗೆ ಅವರ ಒಂದು ವ್ಯವಸಾಯಕ್ಕೆ ಸಾಕಷ್ಟು ನೆರವಾಗ್ತಾ ಇದೆ. ಆದ್ರೆ ಈ 142 ಫೀಟ್ ಅನ್ನ 136 ಫೀಟಿಗೆ ಇಳಿಕೆ ಮಾಡಬೇಕು ಅಂತ ಹೇಳಿ ಕೇರಳ ಒಂದು ಆಕ್ಟ್ ಅನ್ನೇ ತಂದ್ರೂ ಕೂಡ ಅದನ್ನು ಕೂಡ ತೆಗೆದುಹಾಕಿ ಸುಪ್ರೀಂ ಕೋರ್ಟಿನ ನಿರ್ಧಾರ ಏನು ಅಂತಂದ್ರೆ 142 ಫೀಟ್ ಅಷ್ಟು ನೀರನ್ನ ಇಲ್ಲಿ ಶೇಖರಣೆ ಮಾಡಿ ಇಡಬಹುದು ಅನ್ನುವಂಥದ್ದು. ಇಡುಕ್ಕಿ ಒಂದು ಅರ್ಥಕ್ವೇಕ್ ಪ್ರೋನ್ ಆಗಿರ್ತಕ್ಕಂಥ ರೀಜನ್ ಆಗಿದೆ ಅಂತಕ್ಕಂಥದ್ದು. ಇಷ್ಟು ವಿಚಾರಗಳು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ, ಕೆಪಿಎಸ್ಸಿ ಯಾವುದೇ ಪರೀಕ್ಷೆಗಳ ಪರ್ಸ್ಪೆಕ್ಟಿವ್ ನಲ್ಲಿ ತಿಳಿದಿರಬೇಕು. ಮೇನ್ಸ್ ನ ಪರ್ಸ್ಪೆಕ್ಟಿವ್ ನಲ್ಲೂ ಕೂಡ ಇಂಟರ್ ಸ್ಟೇಟ್ ನಲ್ಲಿರ್ತಕ್ಕಂಥ ವಾಟರ್ ಇಶ್ಯೂಸ್ ಗಳ ವಿಚಾರದಲ್ಲಿ ಇದನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಅಡ್ಮಿರಲ್ ಹರಿಕುಮಾರ್ ಈಸ್ ನೇವಿ ಚೀಫ್ ಅನ್ನುವಂಥದ್ದು. ಅಡ್ಮಿರಲ್ ಹರಿಕುಮಾರ್ ಅವರು ಈಗ ನೇವಲ್ ಸ್ಟಾಫಿನ 25ನೇ ಚೀಫ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ರೀತಿಯ ಪ್ರಶ್ನೆಗಳನ್ನ ಕೆಪಿಎಸ್ಸಿಯ ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳ್ತಾರೆ. ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ನೇವಲ್ ಚೀಫ್ ಯಾರು, ನೇವಲ್ ಸ್ಟಾಫಿನ ಚೀಫ್ ಯಾರು ಅಂತ ಹೇಳಿ ಈ ರೀತಿಯ ಪ್ರಶ್ನೆಗಳು ಬಂದಾಗ ಇವುಗಳಲ್ಲಿನ ಅಂಕಗಳನ್ನ ಖಂಡಿತವಾಗ್ಲೂ ಕೂಡ ನಾವು ಕಳ್ಕೊಳ್ಬಾರ್ದು. ಯಾಕೆಂದ್ರೆ ಇವೆಲ್ಲ ನೇರವಾದ ಪ್ರಶ್ನೆಗಳಾಗಿರುತ್ತೆ ಮತ್ತು ಇವುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಿ ಆಗ ಯಾರು DRDOದ ಮುಖ್ಯಸ್ಥರಾಗಿರ್ತಾರೆ, ಇಸ್ರೋದ ಮುಖ್ಯಸ್ಥರಾಗಿರ್ತಾರೆ, ನೇವಲ್ ಚೀಫ್ ಆಗಿ ಹೊಸದಾಗಿ ಆಗಿರ್ತಾರೆ, ಇನ್ಯಾವುದೋ ರಾಷ್ಟ್ರದ ಹೊಸ ಅಧ್ಯಕ್ಷರಾಗಿ ಹೊರಬಂದಿರ್ತಾರೆ, ಇವರೆಲ್ಲರನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಇವರ ಹಿಂದೆ ಅಂದ್ರೆ 24ನೇ ಚೀಫ್ ಆಗಿ ಅಡ್ಮಿರಲ್ ಕರಮ್ವೀರ್ ಸಿಂಗ್ ಅವರು ಇದ್ರು. ಅವರ ಸ್ಥಾನವನ್ನ ಈಗ ಇವರು ಫಿಲ್ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯಾವ ರೀತಿಯಾಗಿ ಈ ಒಂದು ಡಿಫೆನ್ಸ್ ಸ್ಟಾಫ್ ಅಥವಾ ಆರ್ಮಿ ಸ್ಟಾಫ್, ಏರ್ ಸ್ಟಾಫ್, ನೇವಲ್ ಸ್ಟಾಫ್ ಇವೆಲ್ಲದರ ಒಂದು ಹುದ್ದೆಗಳಿದೆ, ಅದನ್ನ ಯಾರ್ಯಾರು ಅಲಂಕರಿಸಿದ್ದಾರೆ ಅಂತ ನೋಡೋದಾದ್ರೆ ಭಾರತದಲ್ಲಿ ನಾವು ಮುಖ್ಯವಾಗಿ ಟ್ರೈ ಸರ್ವಿಸಸ್ ಅನ್ನ 3 ಸರ್ವಿಸಸ್ ಗಳನ್ನ ಕಾಣ್ತೇವೆ. ಅಲ್ಲಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂದಾಗ ಜನರಲ್ ಮನೋಜ್ ಮುಕುಂದ್ ನರಾವಣೆ ಅವರು ಇದ್ದಾರೆ. ಚೀಫ್ ಆಫ್ ನೇವಲ್ ಸ್ಟಾಫ್ ಅಂದಾಗ ಅಡ್ಮಿರಲ್ ರಾಧಾಕೃಷ್ಣನ್ ಹರಿಕುಮಾರ್ ಅವರು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಹಾಗೆ ಏರ್ ಸ್ಟಾಫಿನ ಚೀಫ್ ಅನ್ನ ಏರ್ ಚೀಫ್ ಮಾರ್ಷಲ್ ಅಂತೇವೆ, ಅವರು ವಿವೇಕ್ ರಾಮ್ ಚೌಧರಿ ಅವರು. ಇದಿಷ್ಟು ನಮಗೆ ತಿಳಿದಿರಬೇಕು. ಈ 3 ಸರ್ವಿಸಸ್ನ ನಡುವೆ ಒಂದು ಕೋಆರ್ಡಿನೇಷನ್ ಅನ್ನ ತರೋದಕ್ಕೆ ಮತ್ತು ಯುದ್ಧದ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ 3 ಸರ್ವಿಸಸ್ಗಳೊಟ್ಟಿಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಆಗೋದಕ್ಕೆ ನೆರವಾಗ್ಲಿ ಅಂತ ಹೇಳಿ ಮತ್ತಷ್ಟು ಕಾರ್ಯಗಳನ್ನ ಒಳಗೊಂಡಂತೆ ಹೊಸದಾದಂತ ಒಂದು ಹುದ್ದೆಯನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಹೊಸದಾಗಿ ಒಂದು ಹುದ್ದೆಯನ್ನ ಜಾರಿಗೆ ತರಲಾಯಿತು. ಭಾರತದ ಮೊದಲನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಬಿಪಿನ್ ರಾವತ್ ಅವರು ನಮ್ಮಲ್ಲಿ ಇದ್ರು. ಆದ್ರೆ ಇತ್ತೀಚೆಗೆ ಅವರು ನಿಧನರಾದಂತಹ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಾನ ವೇಕೆಂಟ್ ಆಗಿದೆ. ಮುಂಬರುವಂತ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಾಗಿರ್ತಾರೆ ಅನ್ನುವಂಥದ್ದನ್ನ ಕೂಡ ನೀವು ಅಪ್ಡೇಟ್ ಆಗ್ಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ಡಿಫೆನ್ಸ್ ಸೆಕ್ರೆಟರಿ ಯಾರು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ 6 lakh ಇಂಡಿಯನ್ಸ್ ರಿನೌನ್ಸ್ಡ್ ಸಿಟಿಸನ್ಶಿಪ್ ಅನ್ನುವಂಥದ್ದು. 6 ಲಕ್ಷ ಭಾರತೀಯರು ಭಾರತದ ಪೌರತ್ವವನ್ನ ತೊರೆದಿದ್ದಾರೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. 2016ರಿಂದ 2020ರ ಡೇಟಾವನ್ನ ಇಲ್ಲಿ ನೋಡಲಾಗಿದೆ. ಆ ಸಂದರ್ಭದಲ್ಲಿ 10,645 ಫಾರಿನರ್ಸ್ ಭಾರತೀಯ ಪೌರತ್ವಕ್ಕಾಗಿ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಭಾರತದಲ್ಲಿ ಇದ್ದಂತ ಪೌರರು ಅಂತ ಹೇಳಿ ಗುರುತಿಸ್ಕೊಳ್ತಿದ್ದಂಥವರ ಪೈಕಿ 6 ಲಕ್ಷ ಮಂದಿ ಭಾರತದ ಪೌರತ್ವವನ್ನ ತೊರೆದಿರ್ತಕ್ಕಂಥದ್ದು. ಇದನ್ನ GS ಪೇಪರ್ 2ನ ಅಡಿಯಲ್ಲಿ ಭಾರತ ಸಂವಿಧಾನ, ಅದರ ಅಡಿಯಲ್ಲಿನ ಸಿಗ್ನಿಫಿಕೆಂಟ್ ಫೀಚರ್ಸ್, ಅದರಲ್ಲಿ ಸಿಟಿಸನ್ಶಿಪ್ ಅನ್ನುವಂತ ಒಂದು ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಪೌರತ್ವ ಅಂದಾಕ್ಷಣ ನಮಗೆ ನೆನಪಾಗಬೇಕು ಸಿಟಿಸನ್ಶಿಪ್ ಅನ್ನುವಂಥದ್ದು
ಒಬ್ಬ ಇಂಡಿವಿಜುವಲ್ ಮತ್ತು ಒಂದು ರಾಷ್ಟ್ರದ ನಡುವಿನ ಒಂದು ಸಂಬಂಧವನ್ನ ಸಿಗ್ನಿಫೈ ಮಾಡುವಂಥದ್ದಾಗಿರುತ್ತೆ. ಪೌರತ್ವ ಅಂದಾಕ್ಷಣ ಯಾವುದೇ ಒಬ್ಬ ವ್ಯಕ್ತಿ ಮತ್ತು ಆ ರಾಷ್ಟ್ರದ ನಡುವಿನ ಸಂಬಂಧವನ್ನ ಅದು ತೋರಿಸುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಹಾಗೇನೆ ಯಾವುದೇ ಮಾಡರ್ನ್ ಸ್ಟೇಟ್ ಅನ್ನ ನೋಡಿದಾಗ ಕೂಡ ಎರಡು ರೀತಿಯ ಪೀಪಲ್ ಅನ್ನ ಅಲ್ಲಿ ಗುರುತಿಸ್ತಾರೆ. ಒಂದು ಸಿಟಿಸನ್ಸ್, ಮತ್ತೊಂದು ಏಲಿಯನ್ಸ್ ಅಂತ ಹೇಳಿ. ಇವರಿಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯ ಹಕ್ಕುಗಳನ್ನ ಅಲ್ಲಿ ನಾವು ಕಾಣ್ಬೋದಾಗತ್ತೆ. ಸಿಟಿಸನ್ಸ್ ಅಂದಾಕ್ಷಣ ಅವರು ಫುಲ್ ಮೆಂಬರ್ಸ್ ಆಗಿರ್ತಾರೆ ಭಾರತದ ಸ್ಟೇಟ್ಗೆ. ಹಾಗೇನೆ ಭಾರತಕ್ಕೆ ಅವರು ತಮ್ಮ ಒಂದು ಅಲಿಜಿಯನ್ಸ್ ಅನ್ನ ತೋರಿಸ್ತಾ ಇರ್ತಾರೆ. ಅವರು ಎಲ್ಲ ಸಿವಿಲ್ ಮತ್ತು ಪೊಲಿಟಿಕಲ್ ರೈಟ್ಸ್ಗಳನ್ನ ಅಲ್ಲಿ ಎಂಜಾಯ್ ಮಾಡ್ತಾರೆ. ಸಿಟಿಸನ್ಶಿಪ್ ಅನ್ನುವಂಥದ್ದು ನಾನ್ ಸಿಟಿಸನ್ಸ್ಗಳನ್ನ ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಇರುವಂತ ಒಂದು ಐಡಿಯಾ ಆಗಿರ್ತಕ್ಕಂಥ. ಇನ್ನು ಭಾರತ ಸಂವಿಧಾನದ ಅಡಿಯಲ್ಲಿ ಪೌರತ್ವ ಅನ್ನುವಂಥದ್ದು ಯಾವ ಒಂದು ವಿಧಿಯ ಅಡಿಯಲ್ಲಿ ಬರುತ್ತೆ ಮತ್ತು ಅಲ್ಲಿನ ಸ್ಥಾನಮಾನಗಳೇನು ಅಂತ ನೋಡೋದಾದ್ರೆ, ಭಾರತ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಎಷ್ಟನೇ ಶೆಡ್ಯೂಲ್ನಲ್ಲಿ ನಾವು ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಸೆಂಟ್ರಲ್ ಲಿಸ್ಟ್ ಅನ್ನುವಂಥ 3 ಲಿಸ್ಟ್ಗಳನ್ನು ಕಾಣ್ತೇವೆ ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಶೆಡ್ಯೂಲ್ನ ಅಡಿಯಲ್ಲಿನ ಯೂನಿಯನ್ ಲಿಸ್ಟ್ನಲ್ಲಿ ಪೌರತ್ವವನ್ನ ನಾವು ಕಾಣ್ತೇವೆ. ಸಿಟಿಸನ್ಶಿಪ್ ಅಂದಾಕ್ಷಣ ನಮಗೆ ಇದು ಯೂನಿಯನ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದು ಬರಬೇಕು. ಯೂನಿಯನ್ ಲಿಸ್ಟ್ನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಇದು ಎಕ್ಸ್ಕ್ಲೂಸಿವ್ ಆಗಿ ಪಾರ್ಲಿಮೆಂಟಿನ ಜುರಿಸ್ಡಿಕ್ಷನ್ ಅಲ್ಲಿ ಬರುವಂಥ ಒಂದು ಮುಖ್ಯವಾದಂಥ ವಿಚಾರ ಆಗಿರುತ್ತೆ. ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಸಿಟಿಸನ್ ಅನ್ನುವಂಥ ಟರ್ಮ್ ಅನ್ನ ಡಿಫೈನ್ ಮಾಡಿದ್ಯಾ ಇಲ್ಲ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕು. ಈ ರೀತಿಯ ವಾಕ್ಯಗಳು ನೇರವಾಗಿ ಈಗಾಗಲೇ KPSC UPSC ಪ್ರಿಲಿಮ್ಸ್ ನಲ್ಲಿ ಬಂದಿರತಕ್ಕಂಥದ್ದು. ಯಾವುದೋ ಒಂದು ಇಂಪಾರ್ಟೆಂಟ್ ಟರ್ಮ್ ಅನ್ನ ಈ ರೀತಿಯ ಟರ್ಮ್ ನಮ್ಮ ಸಂವಿಧಾನದಲ್ಲಿ ಡಿಫೈನ್ ಆಗಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ಅದು ಆಗಿದ್ರೆ ಹೌದು ಅಂತ ಹೇಳಿ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದಾಗ ನಮಗೆ ಅದು ತಿಳಿದಿರಬೇಕು. ಹಾಗಾಗಿ ಇದು ಡಿಫೈನ್ ಆಗಿಲ್ಲ, ಸ್ಟೇಟ್ಮೆಂಟ್ ತಪ್ಪಿದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಬೇಕು. ಈ ಹಿನ್ನೆಲೆಯಲ್ಲಿ ಸಿಟಿಸನ್ ಅನ್ನುವಂಥ ಟರ್ಮ್ ಅನ್ನ ಭಾರತ ಸಂವಿಧಾನದ ಅಡಿಯಲ್ಲಿ ಡೆಫಿನೇಷನ್ ಅನ್ನ ನೀಡಲಾಗಿಲ್ಲ. ಆದ್ರೂ ಕೂಡ ಈ ಸಿಟಿಸನ್ನ ಬಗ್ಗೆ ಒಂದಷ್ಟು ಆರ್ಟಿಕಲ್ಸ್ಗಳನ್ನ ನಮ್ಮಲ್ಲಿ ನಾವು ಕಾಣ್ತೇವೆ. ಭಾರತ ಸಂವಿಧಾನದ 2ನೇ ಭಾಗ ಪಾರ್ಟ್ 2ನ ಅಡಿಯಲ್ಲಿ ಆರ್ಟಿಕಲ್ 5 to 11 ನಲ್ಲಿ ನಾವು ಸಿಟಿಸನ್ಶಿಪ್ನ ಬಗ್ಗೆಗಿರ್ತಕ್ಕಂಥ ವೇರಿಯಸ್ ಆರ್ಟಿಕಲ್ಸ್ಗಳನ್ನ ಕಾಣಬಹುದಾಗುತ್ತೆ. ಭಾರತ ಸಂವಿಧಾನದ ಸಾಕಷ್ಟು ಅಂಶಗಳು ಜನವರಿ 26, 1950ರಲ್ಲಿ ಜಾರಿಗೆ ಬಂದ್ರೆ, ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಂತ ಆರ್ಟಿಕಲ್ಸ್ಗಳು ನವೆಂಬರ್ 26, 1949 ಅಂದ್ರೆ ಅವತ್ತನ್ನ ನಾವೇನು ಸಂವಿಧಾನ ದಿನ ಅಂತ ಹೇಳಿ ಗುರುತಿಸ್ತೇವೆ, ಆ ದಿನದಂದೇ ಎನ್ಫೋರ್ಸ್ ಆದಂಥವು. ಆರ್ಟಿಕಲ್ 5 ಭಾರತ ಸಂವಿಧಾನದಲ್ಲಿ ಸಿಟಿಸನ್ಶಿಪ್ಪಿನ ಕಮೆನ್ಸ್ಮೆಂಟ್ನ ಬಗ್ಗೆ ಮಾತನಾಡುತ್ತೆ. ಯಾರೆಲ್ಲ ಭಾರತದಲ್ಲಿ ಡೊಮಿಸೈಲ್ ಮತ್ತು ಬಾರ್ನ್ ಇನ್ ಇಂಡಿಯಾ ಅಂತ ಇರ್ತಾರೆ ಅಂಥವರಿಗೆ ಸಿಟಿಸನ್ಶಿಪ್ ಅನ್ನ ಕೊಡೋದ್ರ ಬಗ್ಗೆ ಮಾತನಾಡಿದ್ರೆ, ಆರ್ಟಿಕಲ್ 6 ಯಾರೆಲ್ಲ ಭಾರತಕ್ಕೆ ಪಾಕಿಸ್ತಾನದಿಂದ ಮೈಗ್ರೇಟ್ ಆಗಿ ಬಂದಿದ್ದಾರೆ ಅವರ ಬಗ್ಗೆ ಮಾತನಾಡುತ್ತೆ. ಅವರಿಗೆ ಸಿಟಿಸನ್ಶಿಪ್ ಅನ್ನ ಸರ್ಟನ್ ಪ್ರಾವಿಷನ್ಸ್ಗಳ ಅಡಿಯಲ್ಲಿ ನೀಡುವಂಥದ್ದನ್ನ ಮಾತನಾಡುತ್ತೆ. ಆರ್ಟಿಕಲ್ 7ರ ಅಡಿಯಲ್ಲಿ ಸರ್ಟನ್ ಮೈಗ್ರೆಂಟ್ಸ್ ಟು ಪಾಕಿಸ್ತಾನ್ ಯಾರಿದ್ದಾರೆ ಅವರ ಸಿಟಿಸನ್ಶಿಪ್ನ ಬಗ್ಗೆ ಮಾತನಾಡುತ್ತೆ. ಆರ್ಟಿಕಲ್ 8ರ ಅಡಿಯಲ್ಲಿ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಯಾರೆಲ್ಲ ಭಾರತದ ಆಚೆಗೆ ರಿಸೈಡ್ ಆಗಿದ್ದಾರೆ ಅವರ ಬಗೆಗೆ ಮಾಹಿತಿಯನ್ನು ಕಾಣಬಹುದು. ಆರ್ಟಿಕಲ್ 9ರ ಅಡಿಯಲ್ಲಿ ವಾಲಂಟರಿ ಆಗಿ ಫಾರಿನ್ ಸ್ಟೇಟಿನ ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥವ್ರು ಭಾರತದ ಸಿಟಿಸನ್ ಆಗಿ ಉಳಿಯೋದಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತನಾಡುವಂಥದ್ದು. ಆರ್ಟಿಕಲ್ 10ರ ಅಡಿಯಲ್ಲಿ ಯಾರೇ ಒಬ್ಬ ಭಾರತೀಯ ಅಥವಾ ಭಾರತದ ಪೌರ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಭಾರತದಲ್ಲಿ ಪಾರ್ಲಿಮೆಂಟ್ ಇದರ ವಿಚಾರದ ಅಡಿಯಲ್ಲಿ ಸಿಟಿಸನ್ಶಿಪ್ನ ಅಡಿಯಲ್ಲಿ ತರುವಂತ ಯಾವುದೇ ಲಾಗೆ ಆತ ಸಬ್ಜೆಕ್ಟ್ ಆಗಿರಬೇಕು ಅನ್ನುವಂಥದ್ದನ್ನ ತಿಳಿಸುತ್ತೆ. ಆರ್ಟಿಕಲ್ 11ರ ಅಡಿಯಲ್ಲಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಭಾರತದ ಸಂಸತ್ತು ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡೋದ್ರ ಬಗ್ಗೆ, ಟರ್ಮಿನೇಟ್ ಮಾಡೋದ್ರ ಬಗ್ಗೆ, ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳ ಬಗ್ಗೆ ಎಲ್ಲ ರೀತಿಯ ಪವರ್ಸ್ಗಳನ್ನ ಹೊಂದಿರುತ್ತೆ. ಯಾವುದೇ ಲಾಸ್ಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಹೊರ ತರಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ 11ರಲ್ಲಿ ನಾವು ಕಾಣಬಹುದು. ಒಟ್ಟಾರೆ ಭಾರತ ಸಂವಿಧಾನದ ಭಾಗ 2ರ ಅಡಿಯಲ್ಲಿ ವಿಧಿ 5ರಿಂದ 11ರವರೆಗೆ ಪೌರತ್ವದ ಬಗೆಗಿನ ವಿಧಿಗಳನ್ನ ನಾವು ಕಾಣ್ತೇವೆ. ಹಾಗೇನೆ ಇದು ಯೂನಿಯನ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಅಂಶ. ಸಿಟಿಸನ್ ಅನ್ನುವಂಥ ಪದವನ್ನ ಇಲ್ಲೆಲ್ಲಿಯೂ ಕೂಡ ಡಿಫೈನ್ ಮಾಡಲಾಗಿಲ್ಲ. ಆದ್ರೆ ಈ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅನ್ನ ಸಂವಿಧಾನದ ಯಾವ ಶೆಡ್ಯೂಲ್ ನಲ್ಲಿ ಕಾಣ್ತೇವೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಬೇಕಾಗತ್ತೆ. ಭಾರತ ಸಂವಿಧಾನದಲ್ಲಿ ಇಲ್ಲಿ ನಾವು ಸಿಟಿಸನ್ಶಿಪ್ ಅನ್ನ ರಿನನ್ಸಿಯೇಷನ್ ಮಾಡಿರ್ತಕ್ಕಂಥವರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಿಟಿಸನ್ಶಿಪ್ ಅನ್ನ ಕಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ 3 ಮಾರ್ಗಗಳು ಯಾವುವು ಅಂತ ಅಂದ್ರೆ, ಒಂದು ರಿನನ್ಸಿಯೇಷನ್. ಭಾರತದಲ್ಲಿ 18 ವರ್ಷ ತುಂಬಿರ್ತಕ್ಕಂಥ ಯಾವುದೇ ವ್ಯಕ್ತಿ ನಾನು ಭಾರತದ ಪ್ರಜೆ ಆಗೋದಕ್ಕೆ ಇಚ್ಛೆ ಪಡಲ್ಲ ಅಂತ ಹೇಳಿ ಆತ ತನ್ನ ಫುಲ್ ಏಜ್ ಅನ್ನ ಅಂದ್ರೆ 18 ವರ್ಷವನ್ನ ಅಟೈನ್ ಮಾಡಿದ ನಂತರದಲ್ಲಿ ಆತ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ. ಈ ಮೂಲಕ ಆತನ ಒಂದು ಪೌರತ್ವವನ್ನ ಆತ ಬಿಟ್ಟು ಕೊಡ್ಬೋದಾಗಿರುತ್ತೆ. ಆದ್ರೆ ಇಂಥ ಒಂದು ಡಿಕ್ಲರೇಷನ್ ಅನ್ನ ವಾರ್ನ ಸಂದರ್ಭದಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ.
ಒಂದು ವೇಳೆ ಯಾವುದೇ ವ್ಯಕ್ತಿ ಈ ರೀತಿ ಭಾರತದ ಪೌರತ್ವವನ್ನು ತೊರೆದಲ್ಲಿ ಆತನ ಮೈನರ್ ಚಿಲ್ಡ್ರನ್ ಅಂದ್ರೆ 18 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಅವರು ಕೂಡ ತಮ್ಮ ಸಿಟಿಸನ್ಶಿಪ್ ಅನ್ನ ಕಳ್ಕೋಬೇಕಾಗತ್ತೆ. ಆದ್ರೆ ಒಮ್ಮೆ ಅವರು 18 ವರ್ಷ ತುಂಬಿದ ನಂತರದಲ್ಲಿ ಅವರು ಇಚ್ಛೆ ಪಟ್ಟಲ್ಲಿ ಮತ್ತೆ ಅವರು ಪೌರತ್ವವನ್ನ ಪಡ್ಕೊಳ್ಬೋದಾಗತ್ತೆ. ಎರಡನೆಯದು ಟರ್ಮಿನೇಷನ್. ಯಾವುದೇ ವ್ಯಕ್ತಿ ತಾನು ಇಚ್ಛೆಪಟ್ಟು ವಾಲಂಟ್ರಿಯಾಗಿ ಬೇರೆ ರಾಷ್ಟ್ರದ ಒಂದು ಪೌರತ್ವವನ್ನು ಪಡ್ಕೊಂಡಲ್ಲಿ ಆತನ ಒಂದು ಪೌರತ್ವವನ್ನ ಭಾರತದ ಪೌರತ್ವವನ್ನ ತೆಗೆದುಹಾಕಲಾಗತ್ತೆ. ಇದು ಟರ್ಮಿನೇಷನ್ ಆಗುತ್ತೆ. ಇದನ್ನು ಕೂಡ ಯುದ್ಧದ ಸಂದರ್ಭದಲ್ಲಿ ಆಕ್ಸೆಪ್ಟ್ ಮಾಡೋದಿಲ್ಲ. ಹಾಗೆ ಮೂರನೇದು ಡಿಪ್ರೈವೇಷನ್ ಅನ್ನುವಂಥದ್ದು. ಇಲ್ಲಿ ಕಂಪಲ್ಸರಿಯಾಗಿ ಭಾರತದ ಸಿಟಿಸನ್ಶಿಪ್ಪಿನ ಟರ್ಮಿನೇಷನ್ ಅನ್ನ ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಯಾವ ಯಾವ ಕಾರಣಕ್ಕೆ ಅಂತ ಅಂದ್ರೆ ಆತ ಏನಾದ್ರೂ ಫ್ರಾಡ್ನ ಮುಖಾಂತರವಾಗಿ ಭಾರತದ ಪೌರತ್ವವನ್ನು ಪಡ್ಕೊಂಡಿದ್ರೆ ಅಂದ್ರೆ ಮೋಸ ಮಾಡಿ ಭಾರತದ ಪೌರತ್ವವನ್ನು ಪಡ್ಕೊಂಡಿದ್ರೆ ಆತನಿಗೆ ನೀಡಿರ್ತಕ್ಕಂಥ ಭಾರತದ ಪೌರತ್ವವನ್ನ ಕೇಂದ್ರ ಸರ್ಕಾರದವರು ಡಿಪ್ರೈವ್ ಮಾಡ್ತಾರೆ. ಅಥವಾ ಭಾರತ ಸಂವಿಧಾನಕ್ಕೆ ಆತ ಡಿಸ್ಲಾಯಲ್ಟಿಯನ್ನ ತೋರಿದ್ರೆ ಆತನನ್ನ ಸಿಟಿಸನ್ ಅಂತ ಹೇಳಿ ಗುರುತಿಸೋದಿಲ್ಲ ಮುಂದಿನ ದಿನಗಳಲ್ಲಿ. ಅಥವಾ ಆತ ಅನ್ಲಾಫುಲಿ ಟ್ರೇಡ್ ಮಾಡಿದ್ರೆ, ಕಮ್ಯುನಿಕೇಟ್ ಮಾಡಿದ್ರೆ, ಅದರಲ್ಲೂ ವಾರ್ನ ಸಂದರ್ಭದಲ್ಲಿ ಈ ಕಾರ್ಯಗಳನ್ನ ಆತ ಮಾಡಿದ್ದಾನೆ ಅಂದಾಕ್ಷಣ ಆಗ ಕೇಂದ್ರ ಸರ್ಕಾರ ಅವನ ಪೌರತ್ವವನ್ನ ತೆಗೆದುಹಾಕಬಹುದಾಗಿರುತ್ತೆ. ಅಥವಾ ನ್ಯಾಚುರಲೈಸೇಷನ್ ಅನ್ನ ಪಡ್ಕೊಂಡು 5 ವರ್ಷಗಳ ನಂತರದಲ್ಲಿ ಆತ ಏನಾದ್ರೂ 2 ವರ್ಷಗಳ ಅವಧಿಗೆ ಇಂಪ್ರಿಸನ್ ಆದ್ರೆ ಅಂದ್ರೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆತನ ಒಂದು ಪೌರತ್ವವನ್ನ ತೆಗೆದುಹಾಕಬಹುದಾಗತ್ತೆ. ಅಥವಾ ಭಾರತದಿಂದ ಆಚೆಗೆ 7 ವರ್ಷಗಳ ಅವಧಿಗೆ ಆರ್ಡಿನರಿ ರೆಸಿಡೆಂಟ್ ಆಗಿ ಇದ್ದಾರೆ ಎಂದಾಗ ಕೇಂದ್ರ ಸರ್ಕಾರ ಆತನ ಒಂದು ಸಿಟಿಸನ್ಶಿಪ್ ಅನ್ನ ತೆಗೆದುಹಾಕಬಹುದಾಗತ್ತೆ. ಈ 3 ರೀತಿಯಲ್ಲಿ ಭಾರತದ ಪೌರತ್ವವನ್ನು ಒಬ್ಬರು ಕಳ್ಕೊಳ್ಬಹುದಾಗಿರುತ್ತೆ. 1955ರ ಸಿಟಿಸನ್ಶಿಪ್ ಆಕ್ಟ್ ಅನ್ನುವಂಥದ್ದು ಭಾರತದ ಪ್ರಜೆಯಾಗಿ ಯಾರೋ ಒಬ್ಬರು ಈ ಪೌರತ್ವವನ್ನ ಅಕ್ವಿಸಿಷನ್ ಅಥವಾ ಡಿಟರ್ಮಿನೇಷನ್ ಮಾಡುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡುತ್ತೆ. ಇಲ್ಲಿ 4 ವೇಸ್ಗಳಿದೆ. ಟರ್ಮಿನೇಟ್ ಮಾಡೋದಕ್ಕೆ 3 ವೇಸ್ಗಳಿದ್ರೆ ಅಕ್ವಿಸಿಷನ್ ಮಾಡ್ಕೊಳ್ಳೋದಕ್ಕೆ 4 ವೇಸ್ಗಳನ್ನ ನಾವು ಕಾಣ್ಬೋದಾಗತ್ತೆ. ಹುಟ್ಟಿನಿಂದ ಬೈ ಬರ್ತ್ ಮತ್ತು ಬೈ ರಿಜಿಸ್ಟ್ರೇಷನ್, ಬೈ ಡಿಸೆಂಟ್, ಬೈ ನ್ಯಾಚುರಲೈಸೇಷನ್. ಹೀಗೆ ಈ 4ರಲ್ಲಿ ಯಾವುದೇ ಒಂದು ವಿಧದಿಂದ ಯಾರೇ ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನ ಪಡ್ಕೊಳ್ಬೇಕಾಗತ್ತೆ. ಈ 4 ವಿಧಗಳಲ್ಲಿ ಯಾವುದಾದ್ರೂ ಒಂದು ವಿಧದ ಮುಖಾಂತರವಾಗಿ ಭಾರತದ ಪೌರತ್ವವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಕೆಲವೊಂದು ಪ್ರಾವಿಷನ್ಸ್ಗಳು ಇವುಗಳ ಅಡಿಯಲ್ಲಿವೆ. ಅವುಗಳನ್ನ ಮೀಟ್ ಮಾಡಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಟ್ರಾಯ್ ಸೀಕ್ಸ್ ಕಮೆಂಟ್ಸ್ ಆನ್ 5G ಪ್ರೈಸಿಂಗ್ ಆಕ್ಷನ್ ಅನ್ನುವಂಥದ್ದು. ರೈಸಿಂಗ್ ಟಾರಿಫ್ ಮೊರಟೋರಿಯಂ ಟು ಹೆಲ್ಪ್ ಟೆಲ್ಕೋಸ್ ಇನ್ 5G ಪ್ಲೇ ಅನ್ನುವಂಥದ್ದು. ಇಲ್ಲಿ 5G ಪ್ರೈಸಿಂಗ್ನ ಬಗ್ಗೆ, ಆಕ್ಷನ್ನ ಬಗ್ಗೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರು ಕಮೆಂಟ್ಸ್ಗಳನ್ನು ಕೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ 5G ಪ್ಲೇನ ಬಗ್ಗೆ ಟ್ಯಾರಿಫ್ ಮೊರಟೋರಿಯಂ ಅನ್ನುವಂಥದ್ದು ರೈಸ್ ಆಗ್ತಾ ಇರ್ತಕ್ಕಂಥದ್ದು. ಇವೆಲ್ಲದ್ರ ಬಗ್ಗೆ ಆರ್ಟಿಕಲ್ಸ್ಗಳು ಮಾತನಾಡ್ತಾ ಇದ್ರೆ ಆರ್ಟಿಕಲ್ಸ್ನ ಹಿನ್ನೆಲೆಯಲ್ಲಿ 5Gಯ ಬಗ್ಗೆ ನಾವು ಪ್ರತಿದಿನ ಆಲ್ಮೋಸ್ಟ್ ಇತ್ತೀಚೆಗೆ ಕೇಳ್ತಾನೆ ಇರ್ತೇವೆ. ಈ ಹಿನ್ನೆಲೆಯಲ್ಲಿ 5G ಅಂದ್ರೇನು, 5Gಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಅವೇರ್ನೆಸ್ ಇನ್ ದ ಫೀಲ್ಡ್ಸ್ ಆಫ್ IT, ಸ್ಪೇಸ್, ಕಂಪ್ಯೂಟರ್ಸ್, ರೊಬೋಟಿಕ್ಸ್, ನ್ಯಾನೋ ಟೆಕ್ನಾಲಜಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು IPR ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಎರಿಕ್ಸನ್ ಮೊಬಿಲಿಟಿ ರಿಪೋರ್ಟ್ ಅನ್ನುವಂಥ ಒಂದು ರಿಪೋರ್ಟ್ ಹೊರಬಂದಿದ್ದು ಇಲ್ಲಿ 5th ಜನರೇಷನ್ ಟೆಲಿಕಾಂ ಸರ್ವಿಸಸ್ಗಳು ಮುಂಬರುವಂಥ ದಿನಗಳಲ್ಲಿ 39% ಮೊಬೈಲ್ ಸಬ್ಸ್ಕ್ರಿಪ್ಷನ್ಸ್ಗಳನ್ನು 2027ರ ಒಳಗೆ ಪಡ್ಕೊಳ್ಳುತ್ತೆ ಭಾರತದಲ್ಲಿ ಅನ್ನುವಂಥದ್ದನ್ನ, ಅಥವಾ 500 ಮಿಲಿಯನ್ ಸಬ್ಸ್ಕ್ರಿಪ್ಷನ್ಸ್ಗಳನ್ನು ಭಾರತದಲ್ಲಿ 2027ರ ಒಳಗೆ 5G ಅನ್ನುವಂಥದ್ದು ಹೊಂದಿರುತ್ತೆ ಅನ್ನುವಂಥದ್ದನ್ನ ಈ ರಿಪೋರ್ಟ್ ನಮಗೆ ತಿಳಿಸ್ತಾ ಇದೆ. ಹಾಗೇನೆ ಭಾರತದಲ್ಲಿ ಟೋಟಲ್ ನಂಬರ್ ಆಫ್ ಸ್ಮಾರ್ಟ್ಫೋನ್ ಸಬ್ಸ್ಕ್ರಿಪ್ಷನ್ಸ್ಗಳನ್ನು ನೋಡಿದ್ರೆ 2021ರ ಕೊನೆಗೆ 810 ಮಿಲಿಯನ್ ಅಂತ ಹೇಳಿ ಪ್ರೊಜೆಕ್ಟ್ ಮಾಡಲಾಗಿದೆ. ಆನ್ಯಲಿ ಇದು 7% ಗ್ರೋತ್ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಈ ಒಂದು ರಿಪೋರ್ಟ್ ನಮಗೆ ತಿಳಿಸ್ತಾ ಇದೆ. 4G ಸಬ್ಸ್ಕ್ರಿಪ್ಷನ್ಸ್ಗಳು ಮುಂಬರುವಂಥ ದಿನಗಳಲ್ಲಿ 2027ರ ಅಷ್ಟರಲ್ಲಿ 55% ಕುಸಿತವನ್ನ ಕಾಣುತ್ತೆ. ಯಾಕೆಂದ್ರೆ ಎಲ್ಲರೂ ಕೂಡ 5Gಗೆ ಕನ್ವರ್ಟ್ ಆಗುವಂಥ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನ ಆ ರಿಪೋರ್ಟ್ ತಿಳಿಸುತ್ತೆ. ಹಾಗಾದ್ರೆ ಏನಿದು 5G ಅಂತ ಅಂದ್ರೆ 5th ಜನರೇಷನ್ ಅಂದ್ರೆ ಏನು ಅಂತ ಅಂದಾಕ್ಷಣ ಇದು ಮೊಬೈಲ್ ಬ್ರಾಡ್ಬ್ಯಾಂಡ್ನಲ್ಲಿ ಒಂದು ನೆಕ್ಸ್ಟ್ ಜನರೇಷನ್ ಆಗುತ್ತೆ. ಇದು 4G LTE ಕನೆಕ್ಷನ್ ಅನ್ನ ಇವೆಂಚುಯಲ್ ಆಗಿ ರೀಪ್ಲೇಸ್ ಮಾಡುತ್ತೆ ಅಥವಾ ಅದರ ಬಳಕೆಯನ್ನ ಕಡಿಮೆ ಮಾಡುತ್ತೆ. 5Gಯಲ್ಲಿ ಏನು ಅಂತ ಫೀಚರ್ಸ್ ಇದೆ, ಯಾತಕ್ಕಾಗಿ 5Gಯ ಮೊರೆ ಹೋಗಬೇಕು ಅಂದಾಗ ಇದು ಮಿಲಿಮೀಟರ್ ವೇವ್ ಸ್ಪೆಕ್ಟ್ರಮ್ ಅಲ್ಲಿ 30 to 300 ಗಿಗಾಹರ್ಟ್ಸ್ನಲ್ಲಿ ಆಪರೇಟ್ ಮಾಡುತ್ತೆ. ಇದರಿಂದಾಗಿ ಲಾರ್ಜ್ ಅಮೌಂಟ್ ಆಫ್ ಡೇಟಾವನ್ನ ವೆರಿ ಹೈ ಸ್ಪೀಡ್ಸ್ನಲ್ಲಿ ಒಬ್ಬರು ಸೆಂಡ್ ಮಾಡ್ಬೋದಾಗಿರುತ್ತೆ. ಈ ರೀತಿಯ ಅಡ್ವಾಂಟೇಜಸ್ ಅನ್ನ 5G ಹೊಂದಿರುತ್ತೆ. ಇನ್ನು 3 ಬ್ಯಾಂಡ್ಸ್ಗಳಲ್ಲಿ ಇದು ಆಪರೇಟ್ ಆಗುತ್ತೆ: ಲೋ ಬ್ಯಾಂಡ್, ಮಿಡ್ ಬ್ಯಾಂಡ್, ಹೈ ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಅಂತ ಹೇಳಿ. ಮತ್ತು
ರೆಡ್ಯೂಸ್ಡ್ ಲೇಟೆನ್ಸಿ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಲೇಟೆನ್ಸಿ ಅಂದರೆ ನಾವೇನಾದರೂ ಬ್ರೌಸ್ ಮಾಡಬೇಕು ಅಂದಾಗ ಅಲ್ಲಿ ನಮಗೊಂದಷ್ಟು ಸಮಯವನ್ನು ತಗೊಳುತ್ತೆ. ಯಾವುದೇ ಒಂದು ಹೊಸ ಅಪ್ಲಿಕೇಶನ್ ಅನ್ನು ತೆಗೆದಾಗ, ಯಾವುದೋ ಒಂದು ವಿಚಾರವನ್ನು ಹುಡುಕುವಾಗ ಈ ರೀತಿ ತಗೊಳ್ಳುವಂಥ ಸಮಯ ಅನ್ನುವಂಥದ್ದು ಮುಂಬರುವಂಥ ದಿನಗಳಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಹೊಸ ಹೊಸ ಅಪ್ಲಿಕೇಶನ್ಸ್ ಅನ್ನ ಇದು ಸಪೋರ್ಟ್ ಮಾಡುತ್ತೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಸ್ಮಾರ್ಟ್ ಸಿಟೀಸ್ ಆಗಿರ್ಬೋದು, ಆಟೋನಮಸ್ ಕಾರ್ಸ್ ಆಗಿರ್ಬೋದು, ರಿಮೋಟ್ ರೊಬೋಟಿಕ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇವೆಲ್ಲವನ್ನ 5G ಅಡಿಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಹಾಗೇನೆ ಇದರ ಒಂದು ಕೆಪಾಸಿಟಿ ಕೂಡ ಇನ್ಕ್ರೀಸ್ಡ್ ಕೆಪಾಸಿಟಿಯನ್ನ 5G ನೆಟ್ವರ್ಕ್ಸ್ಗಳು ಹೊಂದಿರುವಂಥದ್ದನ್ನ ಕಾಣ್ಬೋದಾಗುತ್ತೆ. ಒಟ್ಟಾರೆಯಾಗಿ ಸಿಗ್ನಿಫಿಕೆನ್ಸ್ ಆಫ್ ದಿ ಟೆಕ್ನಾಲಜಿ ಏನು ಅಂತ ಅಂದಾಗ ಭಾರತದ ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಷನ್ ಪಾಲಿಸಿ 2018 ಅನ್ನುವಂಥದ್ದು 5Gಯ ಇಂಪಾರ್ಟೆನ್ಸ್ ಅನ್ನ ಹೈಲೈಟ್ ಮಾಡುತ್ತೆ. ಇದು ಕ್ಲಸ್ಟರ್ಸ್ ಆಫ್ ರೆವಲ್ಯೂಷನರಿ ಟೆಕ್ನಾಲಜೀಸ್ಗಳಾದಂಥ IoT ಆಗಿರ್ಬೋದು, ಕ್ಲೌಡ್ ಆಗಿರ್ಬೋದು, 5G ಆಗಿರ್ಬೋದು, ಡೇಟಾ ಅನಾಲಿಟಿಕ್ಸ್ ಆಗಿರ್ಬೋದು, ಇವೆಲ್ಲದರ ಕನ್ವರ್ಜೆನ್ಸ್ನ ಬಗ್ಗೆ ಮಾತನಾಡುತ್ತೆ. ಇದರೊಟ್ಟಿಗೆ ಸ್ಟಾರ್ಟಪ್ ಕಮ್ಯುನಿಟಿ ಗ್ರೋ ಆಗ್ತಾ ಇರತಕ್ಕಂಥದ್ದು ಮತ್ತು ಡಿಜಿಟಲ್ ಎಂಗೇಜ್ಮೆಂಟ್ ಅನ್ನ ಆಕ್ಸಲರೇಟ್ ಮಾಡುವಂಥದ್ದು, ಡೀಪನ್ ಮಾಡೋದ್ರ ಬಗ್ಗೆ ಕೂಡ ಈ ಒಂದು ಪಾಲಿಸಿ ಅನ್ನುವಂಥದ್ದು ಪ್ರಾಮಿಸ್ ಮಾಡುತ್ತೆ. ಹಾಗೇನೆ ನ್ಯೂ ಹಾರಿಜನ್ ಆಫ್ ಆಪರ್ಚುನಿಟೀಸ್ಗಳನ್ನು ಓಪನ್ ಮಾಡೋದ್ರ ಬಗ್ಗೆ ಕೂಡ ಇದು ಎಷ್ಟೋ ಅವಕಾಶಗಳನ್ನ ಹೆಚ್ಚಿಗೆ ಹುಟ್ಟು ಹಾಕೋದ್ರ ಬಗ್ಗೆ ಇದು ಮಾತನಾಡುತ್ತೆ. ಈ ರೀತಿಯ ಪಾಲಿಸಿಯನ್ನ 5Gಗೆ ಈ ಪಾಲಿಸಿ ಕೂಡ ಇಂಪಾರ್ಟೆನ್ಸ್ ಕೊಡ್ತಿರುವಂತದನ್ನ ಭಾರತ ಸರ್ಕಾರದ ಒಂದು ಪಾಲಿಸಿಯನ್ನ ನಾವು ಕಾಣಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 3G, 4G, 5Gಯ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು ಮತ್ತು ಈ 5Gಯ ಅಪ್ಲಿಕೇಶನ್ಸ್ಗಳನ್ನು ಎಲ್ಲಿ ನಾವು ಕಾಣಬಹುದು, ಸ್ಪೆಕ್ಟ್ರಮ್ ಅಂದ್ರೇನು, ಇವೆಲ್ಲವೂ ಕೂಡ ನಮಗೆ ತಿಳಿದಿರಬೇಕಾಗತ್ತೆ. ಇದೆಲ್ಲವನ್ನ ನೀವು ಒಂದಷ್ಟು ಡೀಪ್ ಆಗಿ ಅಧ್ಯಯನವನ್ನ ಮಾಡಿ. ಇಂದಿನ ಕಡೆಯ ಆರ್ಟಿಕಲ್ EU ಪ್ಲಾನ್ಸ್ £300 ಬಿಲಿಯನ್ ಇನ್ಫ್ರಾ ಫಂಡ್ ಟು ಕೌಂಟರ್ ಚೈನಾಸ್ BRI ಅನ್ನುವಂಥದ್ದು. ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಕೌಂಟರ್ ಮಾಡೋದಕ್ಕೆ ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು 300 ಬಿಲಿಯನ್ ಇನ್ಫ್ರಾ ಫಂಡ್ ಅನ್ನು 300 ಬಿಲಿಯನ್ ಪೌಂಡ್ಸ್ಗಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಆ ಒಂದು ಫಂಡ್ ಅನ್ನ ಹೊಂದುವಂತ ಒಂದು ಪ್ರಾಜೆಕ್ಟ್ ಅನ್ನ ಹೊರತರ್ತಾ ಇರ್ತಕ್ಕಂಥದ್ದನ್ನ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಇದನ್ನ GS ಪೇಪರ್ 3 ನ ಅಡಿಯಲ್ಲಿ ಗ್ಲೋಬಲ್ ಗ್ರೂಪಿಂಗ್ಸ್, ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಅಗ್ರಿಮೆಂಟ್ಸ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಯಾವುದು ಈ ರೀತಿಯ ಒಂದು ಇನಿಷಿಯೇಟಿವ್ ಅಂದಾಗ ದಿ ಗ್ಲೋಬಲ್ ಗೇಟ್ ವೇ ಇನಿಷಿಯೇಟಿವ್ ಅನ್ನ ಯುರೋಪಿಯನ್ ಯೂನಿಯನ್ ಹೊರತರ್ತಾ ಇರ್ತಕ್ಕಂಥದ್ದು. ಯುರೋಪಿಯನ್ ಯೂನಿಯನ್ ಈ ಗ್ಲೋಬಲ್ ಗೇಟ್ ವೇ ಪ್ಲಾನ್ ಅನ್ನುವಂಥ ಒಂದು ಹೊಸ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ್ದು 2027 300 ಬಿಲಿಯನ್ ಯೂರೋಸ್ಗಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಅನ್ನ ಪಬ್ಲಿಕ್ ಮತ್ತು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅರೌಂಡ್ ದಿ ವರ್ಲ್ಡ್ ಇದು ಮೊಬಿಲೈಸ್ ಮಾಡುವಂಥ ಉದ್ದೇಶವನ್ನ ಹೊಂದಿದೆ. ಚೀನಾದ BRI ಇನಿಷಿಯೇಟಿವ್ ಅನ್ನ ಕೌಂಟರ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ರೆಸ್ಪಾನ್ಸ್ ಅನ್ನ ಯುರೋಪಿಯನ್ ಯೂನಿಯನ್ನ ಕಡೆಯಿಂದ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಏನಿದು ಗ್ಲೋಬಲ್ ಗೇಟ್ ವೇ ಪ್ಲಾನ್ ಅಂತ ಅಂದ್ರೆ ಡೆವಲಪ್ಮೆಂಟಲ್ ಡೈಮೆನ್ಷನ್ಸ್ಗಳನ್ನು ಈ ಒಂದು ಪ್ಲಾನ್ ಅನ್ನುವಂಥದ್ದು ಹೊಂದಿದೆ. ಇದೊಂದು ಟೀಮ್ ಯುರೋಪ್ ಅಪ್ರೋಚ್ ಆಗಿದ್ದು ಇಲ್ಲಿ ಅರ್ಜೆಂಟ್ ನೀಡ್ಸ್ಗಳಿಗೆ ರೆಸ್ಪಾನ್ಸ್ ಮಾಡೋದಕ್ಕೆ, ಅರ್ಜೆಂಟ್ ನೀಡ್ಸ್ ಅಂದಾಗ ಸಸ್ಟೈನಬಲ್ ಮತ್ತು ಹೈ ಕ್ವಾಲಿಟಿ ಆದಂಥ ಡಿಜಿಟಲ್ ಮತ್ತು ಕ್ಲೈಮೇಟ್ ಮತ್ತು ಎನರ್ಜಿಗೆ ಸಂಬಂಧಪಟ್ಟಂತೆ, ಹಾಗೆ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಅನ್ನ ಮಾಡೋದಕ್ಕೆ, ಹಾಗೆ ಹೆಲ್ತ್, ಎಜುಕೇಷನ್ ಮತ್ತು ರಿಸರ್ಚ್ ಸಿಸ್ಟಮ್ಸ್ಗಳನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಜಗತ್ತಿನಾದ್ಯಂತ ಈ ಒಂದು ಗ್ಲೋಬಲ್ ಗೇಟ್ ವೇ ಪ್ಲಾನ್ ಅನ್ನುವಂಥದ್ದು ನೆರವಾಗುತ್ತೆ. ಮತ್ತು ಇದರ ಫಂಡಿಂಗಿಗೆ ಸಂಬಂಧಪಟ್ಟಂತೆ ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಯುರೋಪಿಯನ್ ಫಂಡ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ಲಸ್ ಅನ್ನುವಂಥ ಫಂಡ್ ಏನಿದೆ ಆ ಒಂದು ಫಂಡನ್ನು ಕೂಡ ಇದರ ಅಡಿಯಲ್ಲಿ ಬಳಸ್ಕೊಳ್ಳುತ್ತೆ. ಎಕ್ಸ್ಟರ್ನಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ಸ್ಗಳ ಮುಖಾಂತರವಾಗಿ ಫಂಡಿಂಗ್ ಅನ್ನುವಂಥದ್ದು ಇಲ್ಲಿಗೆ ದೊರಕುತ್ತೆ. ಹಾಗೇನೆ ಫಂಡಿಂಗ್ ಅನ್ನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದಲೂ ಕೂಡ ಪಡ್ಕೊಳ್ಳುವಂಥ ಉದ್ದೇಶವನ್ನ ಹೊಂದಿದೆ. ಇನ್ನು B3W ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಅನ್ನ G7 ಕಂಟ್ರೀಸ್ಗಳು ಜೂನ್ 2021 ಅನೌನ್ಸ್ ಮಾಡಿದ್ವು. ಈ ಒಂದು ಇನಿಷಿಯೇಟಿವ್ನ ಆಫ್ಶೂಟ್ನ ರೀತಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಗ್ಲೋಬಲ್ ಗೇಟ್ ವೇ ಪ್ಲಾನ್ ಅನ್ನುವಂಥದ್ದು ಹೊರಬರ್ತಾ ಇರ್ತಕ್ಕಂಥದ್ದು. ಈ B3W ಅನ್ನುವಂಥದ್ದು ಕೂಡ ಒಂದು ಇಂಟರ್ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಇನಿಷಿಯೇಟಿವ್ ಆಗಿದೆ. G7 ಕಂಟ್ರೀಸ್ಗಳು ಈ ಒಂದು ಇನಿಷಿಯೇಟಿವ್ ಅನ್ನ ಹೊರತರ್ತಾ ಇರ್ತಕ್ಕಂಥದ್ದು. ಇದರ ಒಂದು ಭಾಗವಾಗಿಯೇ ಈ ಗ್ಲೋಬಲ್ ಗೇಟ್ ವೇ ಪ್ಲಾನ್ ಅನ್ನು ನಾವು ಕಾಣಬಹುದಾಗುತ್ತೆ. ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಬಗ್ಗೆ ಮಾತನಾಡೋದಾದ್ರೆ 2013 ಈ ಇನಿಷಿಯೇಟಿವ್ ಅನ್ನ ಚೈನಾ ಪ್ರಾರಂಭ ಮಾಡಿದಂಥದ್ದು. ಇದು ಕ್ರಾಸ್ ಬಾರ್ಡರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ಗಳಿಗೆ, ಎನರ್ಜಿಯನ್ನು ಆಕ್ಸೆಸ್ ಮಾಡೋದಕ್ಕೆ ಕ್ರಾಸ್ ಬಾರ್ಡರ್ನಲ್ಲಿ, ಮತ್ತು ಎಕ್ಸಿಸ್ಟಿಂಗ್ ಎಕ್ಸೆಸ್ ಕೆಪಾಸಿಟಿಯನ್ನು ಚೈನಾದ ಇಂಡಸ್ಟ್ರೀಸ್ಗಳು ಏನು ಹೊಂದಿವೆ ಇವುಗಳಿಗೆ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಂಥ ಒಂದು ಇನಿಷಿಯೇಟಿವ್ ಆಗಿತ್ತು. ಅಫಿಷಿಯಲಿ ಇದು ಲ್ಯಾಂಡ್ ಅಂಡ್ ಸಿ ಇನ್ಫ್ರಾಸ್ಟ್ರಕ್ಚರನ್ನು, ಬೆಟರ್ ಕನೆಕ್ಟಿವಿಟಿಯನ್ನು ಏಷ್ಯಾ ಮತ್ತು ಯುರೋಪ್, ಆಫ್ರಿಕಾಕ್ಕೆ ಚೈನಾದಿಂದ ಹೊಂದೋದಕ್ಕೆ ಅಂತ ಹೇಳಿ ಬಂದಂಥ ಒಂದು ಗುರಿಯಾಗಿತ್ತು, ಇದರ ಒಂದು ಗುರಿ. ಆದರೆ ಚೈನಾ ಈ ಒಂದು ಇನಿಷಿಯೇಟಿವ್ ಅನ್ನ ಬಳಕೆ ಮಾಡಿಕೊಂಡು
ಡೆಪ್ಟ್ ಟ್ರ್ಯಾಪ್ ಪಾಲಿಸಿಯ ಮುಖಾಂತರವಾಗಿ, ಅಂದ್ರೆ ಎಲ್ಲರಿಗೂ ಸಾಲವನ್ನು ನೀಡುವಂಥದ್ದು, ಆ ಸಾಲವನ್ನು ಹಿಂದಿರುಗಿಸೋದಕ್ಕೆ ಆಗದ ಪರಿಸ್ಥಿತಿಗೆ ಆ ದೇಶಗಳನ್ನು ದೂಡುವಂಥದ್ದು, ಅಲ್ಲಿಂದ ತನಗೆ ಬೇಕಾದ ಕಾರ್ಯಗಳನ್ನ ಮಾಡ್ಕೊಳ್ಳುವಂಥದ್ದು. ಇಂಥ ಕಾರ್ಯವನ್ನ ಚೈನಾ ಮಾಡ್ತಾ ಇದೆ ಅಂತ ಹೇಳಿ ಈ ಒಂದು ಇನಿಷಿಯೇಟಿವ್ ಅನ್ನ ಕ್ರಿಟಿಸೈಸ್ ಮಾಡಲಾಗುತ್ತೆ. ಚೈನಾದ ಈ ಇನಿಷಿಯೇಟಿವ್ ಅನ್ನುವಂಥದ್ದು ನ್ಯೂ ಕಲೋನಿಯಲಿಸಂ ಆಗಿದೆ. ಹೇಗೆ ಬ್ರಿಟಿಷರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕಲೋನೈಸ್ಡ್ ಆಗಿದ್ವಿ, ಈ ರೀತಿಯಾಗಿ ಚೈನಾದ ಈ ಒಂದು ಪ್ಲಾನ್ ನ ಅಡಿಯಲ್ಲಿ ಇದನ್ನ ಮಾರ್ಷಲ್ ಪ್ಲಾನ್ ಅಂತ ಕೂಡ ಇಲ್ಲಿ ಕರೀತಾ ಇದ್ದಾರೆ. ಇದು 21st ಸೆಂಚುರಿಯ ಮಾರ್ಷಲ್ ಪ್ಲಾನ್ ಅಂತ ಕೂಡ ಇದನ್ನ ಗುರುತಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಡ್ಯುಯಲ್ ನೇಚರ್ ಆಫ್ ದಿ ಪ್ರಾಡಕ್ಟ್ ಅನ್ನ ನಾವು ಇಲ್ಲಿ ಕಾಣ್ಬೋದಾಗತ್ತೆ. ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ನಂತ ಒಂದು ಸಿಪೆಕ್ ನಂತ ಪ್ರಾಜೆಕ್ಟ್ಸ್ಗಳು ಕೂಡ ಇದರಲ್ಲಿ ಒಳಗೊಂಡಿದ್ದು, ಕೊಲಂಬೋ ಪೋರ್ಟ್ ಸಿಟಿಯನ್ನ ಶ್ರೀಲಂಕಾದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ತರ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೇವಲ ಕಮರ್ಷಿಯಲ್ ನೇಚರ್ ಅಷ್ಟೇ ಅಲ್ಲದೆ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಸ್ ಗಳನ್ನ ಕೂಡ ಇವು ಒಳಗೊಂಡಿವೆ. ಹಾಗಾಗಿ ಇದು ಕೇವಲ ಕಮರ್ಷಿಯಲ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅಲ್ಲ, ಸ್ಟ್ರಾಟಜಿಕ್ ಆಗಿ ಕೂಡ ಚೈನಾ ಬೇರೆ ಬೇರೆ ಉದ್ದೇಶಗಳಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ತರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಕ್ರಿಟಿಸೈಸ್ ಮಾಡ್ತಾ ಬೇರೆಯ ರೀತಿಯ ಇನಿಷಿಯೇಟಿವ್ಸ್ ಗಳನ್ನ ಈಗ ಹೊರತರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ B3W ಕೂಡ ಒಂದು ಗ್ಲೋಬಲ್ ಗೇಟ್ವೇ ಪ್ಲಾನ್ ಕೂಡ ಇದರ ಭಾಗವಾಗ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಡಿಸೆಂಬರ್ 1 ಮತ್ತು 2ರ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.